ಹೇಳ್ತಾರೆ ಅವರ ಕೈ ಮೀರಿ ಹೋಗಿದೆ ಪರಿಸ್ಥಿತಿ, ರಾಜ್ಯ ನಾಯಕರ ಕೈ ಮೀರಿ ಬೆಳವಣಿಗೆ ಹೋಗಿದೆ ಅನ್ನುವಂಥದ್ದನ್ನು ನೇರವಾಗಿ ಹೇಳಿದ್ದಾರೆ. ಅದನ್ನು ನಾನು ನೋಡಿಲ್ಲ, ನೋಡಿದ್ಮೇಲೆ ರಿಯಾಕ್ಟ್ ಮಾಡ್ತೀನಿ. ನೋಡಿ, ಅವರ ಅಭಿಪ್ರಾಯನ ಹೇಳಿದ್ದಾರೆ. ನಾನು ಸದಾನಗೌಡರ ಜೊತೆ ಮಾತಾಡ್ತೀನಿ. ಅವರು ಹಲವಾರು ಬಾರಿ ಪ್ರೆಸ್ ಮೀಟಲ್ಲಿ ವಿಚಾರಗಳನ್ನು ಹೇಳಿದ್ದಾರೆ, ಹಲವಾರು ಬಾರಿ ಹೇಳಿದ್ದಾರೆ. ನಾನು ನೋಡಿಲ್ಲ, ನೋಡಿದ್ಮೇಲೆ ಮಾತಾಡ್ತೀನಿ. ಅದು ಪಕ್ಷದ ವೇದಿಕೆಯಲ್ಲಿ ಇವೆಲ್ಲವನ್ನು ಚರ್ಚೆ ಮಾಡ್ತೀನಿ. ಅವರು ಕೋರ್ ಕಮಿಟಿ ಸದಸ್ಯರು ಇರೋದ್ರಿಂದ ಈ ಕೋರ್ ಕಮಿಟಿ 3ನೇ ತಾರೀಕು ಕೋರ್ ಕಮಿಟಿ ಇದೆ, ಅಲ್ಲಿ ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರು ಸರಣಿ ಸಾವಾಗ್ತಾರೆ. ಇವರು ಕೂಡ ಸರ್ಕಾರದ ಯಾವೊಬ್ಬರು ಮಂತ್ರಿಗಳು, ಜಿಲ್ಲಾ ಉಸ್ತುವಾರಿಗಳಾಗಲಿ, ಆರೋಗ್ಯ ಸಚಿವರಾಗಲಿ ಯಾರು ಕೂಡ ಭೇಟಿ ಕೊಟ್ಟಿಲ್ಲ, ಆ ಕಡೆ ಗಮನ ಕೂಡ ಕೊಟ್ಟಿಲ್ಲ. ಸಚಿವರಾದ ಜಮೀರ್ ಅವರು ಕೂಡ ಹೋಗಿಲ್ಲ, ಯಾರೂ ಹೋಗಿಲ್ಲ. ನಾವು ವಿರೋಧ ಪಕ್ಷದ ನಾಯಕರಾಗಿ ಏನಾದ್ರು ಭೇಟಿ ಕೊಡ್ತೀರಾ, ಈ ಬಗ್ಗೆ ಗಮನ ಹರಿಸ್ತೀರಾ? ನೋಡಿ, ಆರೋಗ್ಯ ಇಲಾಖೆ ಅಂತೂ ಈಗ ಬೆಲೆ ಏರಿಕೆ ಮಾಡೋ ಮುಖಾಂತರ ಆಸ್ಪತ್ರೆಗಳಲ್ಲಿ ಹೋಗೋಕ್ಕೆ ಅವಕಾಶ ಇಲ್ಲ. ಈಗ ಆಸ್ಪತ್ರೆಗಳೆಲ್ಲ ಒಂದು ರೀತಿ ವಸೂಲಿ ಮಾಡುವಂಥ ಕೇಂದ್ರಗಳಾಗಿದೆ. ಸೊ ಈ ಇನ್ಸಿಡೆಂಟ್ ಬಗ್ಗೆನೂ ನಾನು ಇಮಿಡಿಯೇಟಾಗಿ ಅದ್ರ ಬಗ್ಗೆ ವರದಿಯನ್ನು ತರಿಸ್ಕೊಂಡು ನಾನು ಅದ್ರ ಬಗ್ಗೆ ಏನು ಮಾಡಬೇಕು ಅನ್ನೋ ಕ್ರಮನೂ ಮಾಡ್ತೀನಿ. ಭೇಟಿ ಮಾಡೋಕ್ಕಾದ್ರೆ ಭೇಟಿನೂ ಮಾಡ್ತೀನಿ ನಾನು. ಯಾಕಂದರೆ ಅಧಿವೇಶನ ತಯಾರಾಗ್ತಾ ಇದ್ದೀರಿ, ನಾನು ನಾರಾಯಣ ಸ್ವಾಮಿ ಅವರೆಲ್ಲರೂ ಕೂಡ. ನಮ್ದು ಈಗಾಗಲೇ ಪ್ರವಾಸ ಬೇರೆ ವಕ್ಫ್ ಬೋರ್ಡ್ದು ಪ್ರವಾಸ ಫಿಕ್ಸ್ ಆಗಿದೆ. 2ನೇ ತಾರೀಕು ನಾನು ಮಂಗಳೂರು ಮತ್ತು ಉಡುಪಿ ಜಿಲ್ಲೆಗೆ 2ನೇ ತಾರೀಕು ನಾನು ಭೇಟಿ ಕೊಡ್ತಾ ಇದ್ದೀನಿ. ಅದಾದಮೇಲೆ ಚಿಕ್ಕಮಗಳೂರು, ಬೇರೆ ಚಿಕ್ಕಮಗಳೂರು, ಮೈಸೂರು, ಚಾಮರಾಜನಗರ, ಮಂಡ್ಯ ಈ ಭಾಗದಲ್ಲೂ ಕೂಡ 2ನೇ ಸುತ್ತಲ್ಲಿ ನಾನು ಹೋಗ್ತಾ ಇದ್ದೀನಿ. ಬಿಜೆಪಿ ಹೈಕಮಾಂಡ್ನಿಂದ ಈಗ ರಾಷ್ಟ್ರೀಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳು ಡಿಸೆಂಬರ್ 3ನೇ ಬೆಂಗಳೂರು ಬರ್ತಾ ಇದ್ದಾರೆ. ವಿಶೇಷ ಕೋರ್ ಕಮಿಟಿ ಸಭೆ ಇದೆ. ಬಿಜೆಪಿ ಭಿನ್ನಮತ ಸಂಬಂಧಪಟ್ಟಂತೆ ವರದಿ ಪಡೆದಿಗೂ ಬರ್ತಾ ಇದ್ದಾರೆ. ಇಲ್ಲ, ಅವರು ನನಗಿರೋಂಥ ಮಾಹಿತಿ ಪ್ರಕಾರ ಮೆಂಬರ್ಶಿಪ್ ಡ್ರೈವ್ಗೋಸ್ಕರ ಬರ್ತಾ ಇದ್ದಾರೆ ಅಂತ ಸುದ್ದಿ. ಮೆಂಬರ್ಶಿಪ್ ಡ್ರೈವ್ಗೋಸ್ಕರ ಬರ್ತಾ ಇದ್ದಾರೆ ಅಂತ ಸುದ್ದಿ ನನಗೆ. 7ನೇ ತಾರೀಕು ನಮ್ಮ ಇನ್ಚಾರ್ಜ್ ಬರ್ತಾರೆ. 7ನೇ ತಾರೀಕು ಬಂದಾಗ ಅವತ್ತು ಚರ್ಚೆ ಆಗ್ಬೋದು. ಅಲ್ಲ, ಅದನ್ನು ಹೇಳಿದೆ. ಇಷ್ಟೊತ್ತು ಸಾಕ್ಷಿ ಕೇಳ್ತಾ ಇದ್ರು ಸಿದ್ದರಾಮಯ್ಯನವರು, ಸಾಕ್ಷಿ ಬಂದಿದೆ. ಧನ್ಯವಾದ.